ರಾಜ್ಯಪಾಲರಿಗೆ ಸಲಹೆ ನೀಡಲು ಕ್ಯಾಬಿನೆಟ್ನಲ್ಲಿ ನಿರ್ಧಾರ. ಬಾಕಿ ಉಳಿದಿರುವ ಪ್ರಾಸಿಕ್ಯೂಷನ್ಗಳ ವಿಚಾರದಲ್ಲಿ ರಾಜ್ಯಪಾಲರಿಗೆ ಸಲಹೆಯನ್ನ ಕೊಡುವುದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಪ್ರಾಸಿಕ್ಯೂಷನ್ಗೆ ನೀಡುವ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಲು ನಿರ್ಧರಿಸಲಾಗಿದೆ. ರಾಜ್ಯಪಾಲರಿಗೆ ಸಲಹೆ ನೀಡಲು ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಬಾಕಿ ಉಳಿದಿರುವಂತಹ ಪ್ರಾಸಿಕ್ಯೂಷನ್ಗಳ ವಿಚಾರದಲ್ಲಿ ರಾಜ್ಯಪಾಲರು ಶೀಘ್ರದಲ್ಲೇ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವಾಗಿದೆ. ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಸಲಹೆಯನ್ನು ಕೊಡುವುದಕ್ಕೆ ಸದಸ್ಯರು ನಿರ್ಧರಿಸಿದ್ದಾರೆ. ಬಾಕಿ ಉಳಿದಿರುವಂತಹ ಪ್ರಾಸಿಕ್ಯೂಷನ್ಗಳ ವಿಚಾರದಲ್ಲೂ ಕೂಡ ಮುಡಾ ಹಗರಣದಲ್ಲಿ ಹೇಗೆ ಅತಿ ಶೀಘ್ರದಲ್ಲಿ ಕ್ರಮವನ್ನು ತೆಗೆದುಕೊಂಡ್ರು ಅದೇ ತೆರನಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸಲಹೆಯನ್ನ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. 2021ರಲ್ಲಿ ಶಶಿಕಲಾ ಜೊಲ್ಲೆ ವಿರುದ್ಧ ರಾಜ್ಯಪಾಲರಿಗೆ ಅರ್ಜಿ ಹೋಗಿದೆ. 2024ರಲ್ಲಿ ಮುರುಗೇಶ್ ನಿರಾಣಿ ವಿರುದ್ಧ ರಾಜ್ಯಪಾಲರಿಗೆ ಅರ್ಜಿ ಹೋಗಿದೆ. 2023ರಲ್ಲಿ ಎಚ್ಡಿಕೆ ವಿರುದ್ಧ ರಾಜ್ಯಪಾಲರಿಗೆ ಅರ್ಜಿ ಸಲ್ಲಿಕೆಯಾಗಿದೆ. ಹಾಗೆಯೇ ಜನಾರ್ದನ ರೆಡ್ಡಿ ಕೇಸ್ನಲ್ಲಿ ಚಾರ್ಜ್ ಶೀಟ್ ರಾಜ್ಯಪಾಲರಿಗೆ ಅರ್ಜಿ ಅನುಮೋದನೆ, ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ರಾಜ್ಯಪಾಲರಿಗೆ ಲೋಕಾಯುಕ್ತ ಎಸ್ಐಟಿ ಅರ್ಜಿಯನ್ನು ಸಲ್ಲಿಸಿತ್ತು. 29/7/2024ರಂದು ಹೆಚ್ಚಿನ ವಿವರವನ್ನು ಕೇಳಿದ್ರು ರಾಜ್ಯಪಾಲರು. ಹೆಚ್ಚಿನ ವಿವರಣೆಯೊಂದಿಗೆ ರಾಜ್ಯಪಾಲರಿಗೆ ಲೋಕಾಯುಕ್ತ ಅಧಿಕಾರಿಗಳು ವರದಿಯನ್ನು ಕೂಡ ಕಳಿಸ್ಕೊಟ್ಟಿದ್ರು. ಇದೀಗ ಈ ಎಲ್ಲ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಏನು ಅಧಿಕಾರಿಗಳು ಪರ್ಮಿಷನ್ ಅನ್ನು ಕೇಳಿದ್ರಲ್ಲ ಆ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಅತಿ ಶೀಘ್ರದಲ್ಲೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಸಲಹೆಯನ್ನ ಕೊಡೋದಕ್ಕೆ ಇವತ್ತು ನಡೆದಂತಹ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನ ಈ ಒಂದು ನಿರ್ಣಯ ಸಭೆಯಿಂದ ದೂರನೇ ಉಳಿದಿದ್ರು. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರು ನಿರ್ಧಾರವನ್ನು ತೆಗೆದುಕೊಳ್ಳಲಿ ಅಂತ ಹೇಳಿ ಚರ್ಚೆಯನ್ನು ಮಾಡಿ ಕ್ಯಾಬಿನೆಟ್ನ ಸಭೆಯಲ್ಲಿ ನಿರ್ಧರಿತವಾದಂತಹ ತಮ್ಮ ಒಂದು ತೀರ್ಮಾನದ ಬಗ್ಗೆ ರಾಜ್ಯಪಾಲರ ಗಮನಕ್ಕೆ ತರುವುದಕ್ಕೆ ಎಲ್ಲ ಸದಸ್ಯರು ಕೂಡ ಡಿಸೈಡ್ ಮಾಡಿದ್ದಾರೆ. ಕ್ಯಾಬಿನೆಟ್ ನಿರ್ಣಯದ ವೇಳೆ ಸಭೆಯಿಂದ ಸಿಎಂ ಹೊರಗೆ. ಆಗಸ್ಟ್ 1ರಂದು ಮಾಡಿದ ನಿರ್ಣಯ ಇಂದು ದೃಢೀಕರಣವಾಗಿದೆ. ಆಗಸ್ಟ್ 1ರಂದು ಡಿಸಿಎಂ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ನಡೆದಿತ್ತು. ಅವತ್ತು ಕೂಡ ಸಿಎಂ ಸಿದ್ದರಾಮಯ್ಯನವರ ಉಪಸ್ಥಿತಿ ಇರಲಿಲ್ಲ. ಅಂದು ಆರ್ಟಿಕಲ್ 163 ಪ್ರಕಾರ ರಾಜ್ಯಪಾಲರಿಗೆ ಸಲಹೆಯನ್ನ ಕೊಡೋದಕ್ಕೆ ನಿರ್ಣಯಿಸಲಾಗಿತ್ತು. ರಾಜ್ಯಪಾಲರಿಗೆ ಏಡ್ ಅಂಡ್ ಅಡ್ವೈಸ್ ನೀಡಿದ್ವಿ. ಆ ಸಭೆ ಬಳಿಕ ಕ್ಯಾಬಿನೆಟ್ ನಿರ್ಣಯ ದೃಢೀಕರಿಸಲು ಸಭೆಯನ್ನು ಮಾಡಲಾಗಿದೆ. ಇವತ್ತು ಕ್ಯಾಬಿನೆಟ್ ನಿರ್ಣಯ ದೃಢೀಕರಿಸಲು ಇಂದು ಸಭೆ ಸೇರಲಾಗಿತ್ತು. ಮತ್ತೊಮ್ಮೆ ಈ ವೇಳೆ ಸಿಎಂ ತಾವಿರುವುದು ಸೂಕ್ತವಲ್ಲ ಅಂತ ಹೇಳಿ ಇವತ್ತಿನ ಸಭೆಯಿಂದಲೂ ಕೂಡ ದೂರ ಉಳಿದ್ರು. ಸಿಎಂ ಹೊರಗೆ ಇದ್ರು ಅಂತ ಎಚ್.ಕೆ. ಪಾಟೀಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 1ರ ನಿರ್ಣಯವನ್ನ ಇಂದು ದೃಢೀಕರಿಸಿದ್ದೇವೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ. ಆಗಸ್ಟ್ 1ರಂದು ಕ್ಯಾಬಿನೆಟ್ ಸಭೆ ನಡೆದಿತ್ತು. ಆ ಸಭೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಉಪಸ್ಥಿತಿ ಇರಲಿಲ್ಲ. ನನ್ನ ಮೇಲೆ ಆರೋಪ ಇರೋದ್ರಿಂದ ನಾನು ಸಭೆಯಲ್ಲಿ ಭಾಗಿಯಾಗಲ್ಲ, ನೀವೇ ನಿರ್ಣಯಿಸಿ ಅಂತ ಹೇಳಿ ಸಂಪುಟ ಸದಸ್ಯರಿಗೆ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ರು. ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಅಡಿಯಲ್ಲಿ ತನಿಖಾ ಸಂಸ್ಥೆಗಳು ಸಲ್ಲಿಸಿದ ಅನೇಕ ಅನುಮೋದನಾ ಅರ್ಜಿಗಳು ಮಾನ್ಯ ರಾಜ್ಯಪಾಲರ ಸಮಕ್ಷಮದಲ್ಲಿ ಬಾಕಿ ಉಳಿದಿವೆ. ಈ ಅರ್ಜಿಗಳ ತನಿಖೆ ಬಳಿಕ ಕೆಲವುದರಲ್ಲಿ ಆರೋಪ ಪಟ್ಟಿಗಳೊಂದಿಗೆ ಸಲ್ಲಿಸಲಾಗಿದ್ದು, ಈ ಬಾಕಿ ಇರತಕ್ಕಂಥ ಪ್ರಕರಣಗಳಲ್ಲಿ ವಿಶೇಷ ಪ್ರಕರಣಗಳು ಶ್ರೀಮತಿ ಶಶಿಕಲಾ ಜೊಲ್ಲೆ, ಎರಡನೇದ್ದು ಮುರುಗೇಶ್ ನಿರಾಣಿ, ಎಚ್.ಡಿ. ಕುಮಾರಸ್ವಾಮಿ ಅವರು 21 ನವೆಂಬರ್ 2023. ಇದರ ಪ್ರಕಾರ ಭ್ರಷ್ಟಾಚಾರ ತಡೆ ಕಾಯ್ದೆ PC ಆ್ಯಕ್ಟ್ ಸೆಕ್ಷನ್ 19 ಮತ್ತು CRPC ಸೆಕ್ಷನ್ 197 ಕರೆಂಟ್ ಪ್ರೊವಿಷನ್ಸ್ ಆಸ್ ಪರ್ PNSS ಅಡಿಯಲ್ಲಿ
ಅನುಮೋದನೆ ಮತ್ತು ರಚಿಸಲಾದ ವಿಶೇಷ ತನಿಖಾ ತಂಡ SIT ಸಲ್ಲಿಸಿದ ಆರೋಪ ಪಟ್ಟಿ ರಾಜ್ಯಪಾಲರು 29/7/2024 ಸ್ಪಷ್ಟೀಕರಣವನ್ನು ಕೇಳಿದರು. ಇದು SITಗೆ 8/8/2024 ಸಲ್ಲಿಸಲಾಗಿತ್ತು. ಜನಾರ್ದನ್ ರೆಡ್ಡಿ ಅವರದ್ದು 4ನೇ ಪ್ರಕರಣ. ಈ ಬಾಕಿ ಇರುವ ಈ ವಿಷಯಗಳಲ್ಲಿ ತೀರ್ಮಾನಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲು, ನ್ಯಾಯದ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಈ ವಿಷಯಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಸಂವಿಧಾನದ ಆರ್ಟಿಕಲ್ 163 ಅನ್ವಯ 163ನೇ ವಿಧಿ ಅನ್ವಯ ನೆರವು ಮತ್ತು ಸಲಹೆ ನೀಡಲು ಸಂಪುಟದ ಅವಕಾಶ ಏನಿದೆ ಅದನ್ನು ಬಳಸಿಕೊಂಡು ಮಾನ್ಯ ರಾಜ್ಯಪಾಲರಿಗೆ ವಿ ಹ್ಯಾವ್ ಗಿವನ್ ಏಡ್ ಆ್ಯಂಡ್ ಅಡ್ವೈಸ್ ನೀಡೋದಕ್ಕೆ ಕ್ಯಾಬಿನೆಟ್ ತನ್ನ ಅಪ್ರೂವಲನ್ನು ನೀಡಿದೆ. 1/8/2024 ಆಗಿರ್ತಕ್ಕಂಥ ಕ್ಯಾಬಿನೆಟ್ಟಿನ ನಿರ್ಣಯವನ್ನು ದೃಢೀಕರಿಸೋದಕ್ಕೆ ಇವತ್ತು ಸಭೆ ನಡೀತು. ಮಾನ್ಯ ಮುಖ್ಯಮಂತ್ರಿಗಳು ಆ ದೃಢೀಕರಣ ಸಂಬಂಧದಲ್ಲಿ ನಾನು ಇರೋದಕ್ಕೆ ಸೂಕ್ತ ಅನಿಸೋದಿಲ್ಲ, ನಾನು ಆ ಸಭೆಗೆ ಬರೋದಿಲ್ಲ ಅಂತ ತಿಳಿಸಿದರು. ಮಾನ್ಯ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಇವತ್ತು 1/8/2024 ನಾವು ತೆಗೆದುಕೊಂಡಂಥ ಏನು ನಿರ್ಣಯ ಇತ್ತು, ರಾಜ್ಯಪಾಲರಿಗೆ ಏನು ಪತ್ರ ಕಳಿಸ್ತಕ್ಕಂಥದ್ದಿತ್ತು, ಅದರ ಒಟ್ಟು ನಿರ್ಣಯ ಇವತ್ತು ದೃಢೀಕರಿಸಲಾಯಿತು. ಆ 90 ಪುಟಗಳ ಒಟ್ಟು ವಿವರ ಹಾಗೂ ನಿರ್ಣಯವನ್ನು ಇವತ್ತು ನಾವು ದೃಢೀಕರಣ ಮಾಡಿದ್ವಿ. ಇನ್ನು ಇದೇ ವಿಷಯವಾಗಿ ನಮ್ಮ ಪ್ರತಿನಿಧಿ ಅನಿಲ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ. ಈಗ ಬಾಕಿ ಉಳಿದಂಥ ಪ್ರಾಸಿಕ್ಯೂಷನ್ ಬಗ್ಗೆ ಏನಾದ್ರು ರಾಜ್ಯಪಾಲರಿಗೆ ತರುವಂಥ ಸಲಹೆಗಳನ್ನು ಕೊಡುತ್ತಾ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನೋಡಿ. ಅದು ಹಿಂದಿನ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಆಗಿತ್ತು. ಯಾವುದು ಗವರ್ನರ್ ಕಚೇರಿನಲ್ಲಿ ಪೆಂಡಿಂಗ್ ಇದೆ ಅದನ್ನು ಅವರು ಹೇಗೆ ಈ ಸಿದ್ದರಾಮಯ್ಯ ಸಾಹೇಬರ ಕೇಸ್ನಲ್ಲಿ ಎಷ್ಟು ಆಸಕ್ತಿ ವಹಿಸಿದ್ರು ಅದರ ಅರ್ಧದಷ್ಟು ಆಸಕ್ತಿ ತೋರಿಸಿ ಅದನ್ನು ಮೂವ್ ಮಾಡಿ ಅಂತ ಹೋದ ಕ್ಯಾಬಿನೆಟ್ನಲ್ಲೇ ನಾವು ಸಲಹೆಯನ್ನು ನೀಡಿದ್ವಿ. ಈಗ ಸ್ನೇಹಮಯರು ಒಂದು ಟ್ವೀಟ್ ಮಾಡಿದ್ದಾರೆ ದೂರದಾರರು. ಅಂದರೆ ಈಗ ಮೊದಲನೇ ಪುಟವನ್ನು ಮಾತ್ರ ಕೋರ್ಟ್ಗೆ CM ಸಲ್ಲಿಸಿದ್ದಾರೆ, ಆದರೆ ಎರಡನೇ ಪುಟದಲ್ಲಿ ವೈಟ್ನರ್ನ ಬಳಕೆ ಮಾಡಿದ್ದು, ಇದಕ್ಕಾಗಿ ಅವ್ರು ರಿಟರ್ಜಲ್ಲಿ ಸಲ್ಲಿಸಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅದೇನಿದೆ ಕಾನೂನಾತ್ಮಕವಾಗಿ ಸಲ್ಲಿಸ್ತೀವಲ್ಲ ನಾವು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಈ ವಾದಗಳನ್ನು ಮಂಡಿಸ್ಬೇಕಾ ಏನು ಕೋರ್ಟ್ನಲ್ಲಿ ಮಂಡಿಸ್ತೀವಿ ಅಲ್ಲ. ಈಗಾಗಲೇ ಒಂದು ಕಮಿಷನನ್ನು ನಾವು ರಚನೆ ಮಾಡಿದ್ದೀವಿ. ಯಾರದೇ ಏನೇ ದಾಖಲೆ ಇದ್ರು ಅಲ್ಲಿ ಕೊಡಿ, ಯಾರು ಬೇಡ ಅಂದಿದ್ದಾರೆ. ಅದು RTI ಆ್ಯಕ್ಟಿವಿಸ್ಟ್ ಇರ್ಬೋದು, ವಿಜೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು. ಬೀದಿನಲ್ಲಿ ಹೇಳೋದಕ್ಕಿಂತ ಸಾಮಾಜಿಕ ಜಾಲತಾಣದಲ್ಲಿ ಹೇಳೋದಕ್ಕಿಂತ ಅಲ್ಲಿ ಸಬ್ಮಿಟ್ ಮಾಡಿ ಕೋರ್ಟಿಗೆ. ಹೂ ಸ್ಟಾಪಿಂಗ್ ಯು? ಇದು 2011 ಪೇಪರ್ ಕಟ್ಟಿಂಗ್ ಇದೆ. ಏನೇನು ರಾಜ್ಯಪಾಲರಿಗೆ ಇವರು ಏನೇನು ರಾಜ್ಯಪಾಲರಿಗೆ ದೂಷಿಸಿದ್ದಾರೆ ಅಂತ ಇದು ಸಂಪೂರ್ಣ ವರದಿ ಇದೆ. ಹೇಗೆ ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ರಾಜ್ಯಪಾಲರಿಗೆ. ಇವರೆಲ್ಲರೂ ಏನು ಕರ್ನಾಟಕ ಬಂದ್ ಕರೆದಿದ್ರು, ತಮ್ಗೆ ನೆನಪಿದ್ರೆ. ಯಾರು? ಆಡಳಿತ ಪಕ್ಷದವರೇ ಕರೆದಿದ್ರು. ನಾವು ಅಂಥದ್ದು ಏನಾದರೂ ಮಾಡ್ತಾ ಇದ್ದೀವ? ಇವರು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗಬೇಕು ಅಂದಂಗೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರಿಗೆ ಇವ್ರು ಏನೇನು ಹೇಳಿದ್ದಾರೆ, ಮೋದಿ ಅವ್ರು ಏನೇನು ಹೇಳಿದ್ದಾರೆ 2011ರಲ್ಲಿ ಸ್ವಲ್ಪ ಪೇಪರ್ ತೆಗೆದು ನೋಡಿಬಿಡ್ಲಿ, ಅವಾಗ ಗೊತ್ತಾಗ್ತದೆ. ನಾವೇನು ಹೇಳ್ತಾ ಇರೋದು, ಒಂದು ಸಂವಿಧಾನ ಹುದ್ದೆಯನ್ನು ನೀವು ದುರುಪಯೋಗ ಮಾಡ್ಕೋಬೇಡಿ. ಅಂದಿನ ರಾಜ್ಯಪಾಲರು ಏನೋ ರ್ಯಾಂಡಮ್ ಆಗಿ ಡಿಸಿಷನ್ ಕೊಟ್ಟಿಲ್ಲ. ಲೋಕಾಯುಕ್ತ ಅವರು 1600 ಪುಟದ ಒಂದು ವರದಿಯನ್ನು ಸಬ್ಮಿಟ್ ಮಾಡಿಬಿಟ್ಟು ಪ್ರಾಸಿಕ್ಯೂಷನಿಗೆ ಕೇಳಿದ್ದು. ಅದಾದಮೇಲೆ ಪ್ರಾಸಿಕ್ಯೂಷನ್ ಆರ್ಡರ್ ಆಗಿದ್ದು. ಇವತ್ತು ಯಾರಾದರೂ ವರದಿ ಕೊಟ್ಟಿದ್ದಾರಾ? ಈಗ
ಇವರೇ ಏನು ಓವರ್ವೆಲ್ಮಿಂಗ್ ಎವಿಡೆನ್ಸ್ ಅಂತ ಕೊಟ್ಟಿದ್ದಾರೆ ಅವ್ರ ನೋಟ್ನಲ್ಲಿ. ಏನು ಓವರ್ವೆಲ್ಮಿಂಗ್ ಎವಿಡೆನ್ಸು? ಓವರ್ವೆಲ್ಮಿಂಗ್ ಬಿಟ್ಬಿಡಿ, ಎವಿಡೆನ್ಸ್ ತೋರಿಸಿ ಸ್ವಾಮಿ ಅಂತ ನಾವು ಕೇಳ್ತಾ ಇರೋದಷ್ಟೇ. ಸೆಕ್ಷನ್ 70 ಏನಲ್ಲಿ ಏನೇನು ಮಾನದಂಡಗಳಿದೆ ಅದ್ರ ಪ್ರಕಾರ ಮಾಡಿದ್ದೀರಾ ಅಂತ ಅಷ್ಟೇ ಕೇಳ್ತಾ ಇರೋದಲ್ಲ. BJP ಅವರು ಇವತ್ತು ಅವರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇದು ಮಾಡ್ತಾ ಇರೋದು. ದಾಖಲೆಗಳು ಎಲ್ಲಿದೆ ಇವತ್ತು? ಎಸ್ ಇದಿಷ್ಟು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.